ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ ಅಮರವಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ ಅಮರವಾಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ ಅಮರವಾಗಲಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ ಅಮರವಾಗಲಿ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ ಅಮರವಾಗಲಿ ಶೋಷಿತರ ದಣಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ ಅಮರವಾಗಲಿ ಜೈ 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 ಭೀಮ್ ಜೈ 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 ಭೀಮ್. ನನ್ನ ಹೆಸರು ಕಾವೇರಪ್ಪ, ಕರ್ನಾಟಕ ರಿಪಬ್ಲಿಕನ್ ಸೇನೆಯ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷರು. ಏನು ಈ ದಿನ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲು ವಿಧಾನಸೌಧ ಮುಂಭಾಗ ಇರುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಪುಷ್ಪವನ್ನು ನಲಿಸಿ ಮೇಣದ ಬತ್ತಿ ಬೆಳಕು ಮೂಲಕ ಅವರಿಗೆ ನಮನವನ್ನು ಸಲ್ಲಿಸಿ ಈ ದಿನ ನಾವು ವಿಧಾನಸೌಧ ಮುಂದೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಾವು ಸತತ 14 ದಿನಗಳಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಮೊದಲನೇದು ಗೂಡ್ಸೈಡ್ ರಸ್ತೆ 2 ಈರಂಡಹಳ್ಳಿ, ಕಾಡ್ಗೋಡಿ ದಿನ್ನೂರು, ಮೇಸ್ತ್ರಿಪಾಳ್ಯ, ಮಡಿವಾಳ, ಅಂಬೇಡ್ಕರ್ ಮೆಡಿಕಲ್ ಕಾಲೇಜ್, ಮಂಗಮನಪಾಳ್ಯ, ನಾಗಸೇನಾ ವಿದ್ಯಾಸಂಸ್ಥೆ, ಹೊಸಕೋಟೆ ತಾಲೂಕು ಆಫೀಸ್ ಹತ್ತಿರ, ಬೆಳತೂರು, ಬನಶಂಕರಿ ದೇವಸ್ಥಾನದ ಹತ್ತಿರ, ಜೆ ನಗರ, JS ರಸ್ತೆ ಹಿಂಭಾಗ, ಜಿಗಣಿ, ಹಾಗೆ ವಿಧಾನಸೌಧ ಮುಂದೆ ಸತತ 14 ದಿನಗಳು ಏನೇ ಕೆಲಸ ಕಾರ್ಯಗಳು ಇದ್ದರೂ ಸಹ ಬದಿಗಿಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣವನ್ನು ತೀರಿಸಲು ನಾವು ಸತತ 14 ದಿನಗಳು ಈ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡಿದ್ದೀವಿ. ನಮ್ಮ ದಿವಂಗತ ಜಿಗಣಿ ಶಂಕರ್ ಅವರು ಒಳ್ಳೆ ತಳಪಾಯನ್ನು ನಮ್ಮ ಹಾಕ್ಕೊಟ್ಟಿದ್ದಾರೆ. ಮುಂದಿನ ಪೀಳಿಗೆಗಳು ಇದನ್ನು ಮುನ್ನಡೆಸ್ಕೊಂಡು ಹೋಗಬೇಕು. ಅಂಬೇಡ್ಕರ್ ಅವರು ಏನು ಅನ್ನೋದನ್ನು ತಿಳಿದು ಅವರಿಗೆ ಗೌರವಪೂರ್ವಕವನ್ನು ನಮನ ತಿಳಿಸಿ ಸಂವಿಧಾನದ ಕಟ್ಟಕಡೆ ವ್ಯಕ್ತಿಗೆ ಯಾವ ರೀತಿ ಅವರು ನ್ಯಾಯ ಕೊಟ್ಟಿದ್ದಾರೆ ಅದನ್ನೆಲ್ಲ ಅರಿತುಕೊಂಡು ಅಂಬೇಡ್ಕರ್ ಅವರು ಶತಮಾನಗಳು ಸ್ಥಿರವಾಗಿರಬೇಕಂತ ನಾವು ಈ ಮೂಲಕ ಕೇಳ್ಕೊಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ಜೈ ಭೀಮ್.